ಮನುಷ್ಯನು, ಪಾಪ ಮಾಡುವಂತ ಮನುಷ್ಯನು, ವ್ಯಭಿಚಾರ ಮಾಡುವಂತ ಮನುಷ್ಯನು, ಹಲ್ಲೆಲೂಯಾ, ಕಣ್ಣಿಂದ ಪಾಪ ಮಾಡಿರ್ಬೋದು, ಶರೀರದಿಂದ ಪಾಪ ಮಾಡಿರ್ಬೋದು, ಯಾವುದರಿಂದ ಈ ಒಂದು ದೇಹದ ಮುಖಾಂತರ ಯಾವುದರಿಂದ ಎಷ್ಟು ಪಾಪ ಮಾಡಿದೆಯೋ ಆ ಒಂದು ಪಾಪದಲ್ಲಿ ಸಾಯ್ಲಕ್ಕ ದೇವರಿಗೆ ಇಷ್ಟ ಇಲ್ಲ. ಹಲ್ಲೆಲೂಯಾ. ಆದ್ರ ಪ್ರಿಯರಾದ ದೇವರ ಮಕ್ಕಳೇ, ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಹಲ್ಲೆಲೂಯಾ. ನೀನು ಎಷ್ಟು ಪಾಪ ಮಾಡಿರ್ಬಹುದು, ಎಷ್ಟೇ ವ್ಯಭಿಚಾರ ಮಾಡಿರ್ಬೋದು, ಎಷ್ಟೋ ಭಯಂಕರವಾಗಿರುವಂತ ಕಣ್ಣುಗಳಿಂದ ಶರೀರದಿಂದ ಪಾಪ ಮಾಡಿರ್ಬೋದು, ಆದ್ರೆ ಅದೇ ಒಂದು ಪಾಪದಲ್ಲಿ ನೀನು ಸಾಯ್ಲಕ್ಕ ದೇವರಿಗೆ ಇಷ್ಟ ಇಲ್ಲ. ಹಲ್ಲೆಲೂಯಾ. ಏನ್ ಹೇಳ್ತಾರ ದೇವರು 22ರಲ್ಲಿ? ಹಲ್ಲೆಲೂಯಾ. ಓದ್ರಿ ಸರ್. ನೀತಿ ನ್ಯಾಯಗಳನ್ನು ನಡೆಸಿದರೆ ಸಾಯನು, ಬಾಳುವವನು. ಅವನ ಮಾಡಿದ ಯಾವ ಅಪರಾಧವೂ ಅವನ ಲೆಕ್ಕಕ್ಕೆ ಸೇರಲ್ಪಡೋದು. ಅವನು ಮಾಡುತ್ತಿರುವ ಸಿದ್ಧ ಧರ್ಮದಿಂದಲೇ ಅವನು ಬಾಳುವವನು. ಕರ್ತನಾದ ಯೆಹೋವನು ಈತನು ತಾನೇ ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವುಂಟು. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಹಲ್ಲೆಲೂಯಾ. ಒಬ್ಬ ಮನುಷ್ಯನು ಪಾಪದಲ್ಲಿ ಸಾಯ್ಲಕ್ಕ ದೇವರಿಗೆ ಇಷ್ಟ ಇಲ್ಲ. ಹಲ್ಲೆಲೂಯಾ. ಇಷ್ಟ ಅಂತ ಹೇಳ್ತಾರ ದೇವರು 24ರಲ್ಲಿ. ಆದರೆ ಶಿಷ್ಟನು ತನ್ನ ಶಿಷ್ಯತ್ವವನ್ನು ಬಿಟ್ಟು ಅಧರ್ಮ ಮಾಡಿ ದುಷ್ಟನು ನಡೆಸುವ ದುರಾಚಾರಗಳನ್ನು ನಡೆಸಿದರೆ ಅವನು ಬಾಳುವನು. ಹಲ್ಲೆಲೂಯಾ. ಅಂತಂದ್ರ ಪ್ರಿಯರಾದ ದೇವರ ಮಕ್ಕಳೇ, ಏನ್ ಹೇಳ್ತಾರ ಅಂತಂದ್ರ ದೇವರು ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟು ಅಂತ ಹೇಳ್ತಾರ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಹಲ್ಲೆಲೂಯಾ. ನೀ ಅನೇಕ ಪಾಪಗಳನ್ನು ಮಾಡಿರ್ಬೋದು, ದುಷ್ಟ ಕಾರ್ಯಗಳನ್ನು ಮಾಡಿರ್ಬೋದು, ಆದ್ರ ಅದರಲ್ಲೇ ಸಾಯ್ಲಕ್ಕ ನೀನು ದೇವರು ಸಂತೋಷ ಪಡಲ್ರು. ಹಲ್ಲೆಲೂಯಾ. ನಿನ್ನ ಬಂಧು ಬಳಗದವರು ಸಂತೋಷ ಪಡ್ತಾರ. ಬಹಳ ಪಾಪ ಮಾಡಿನ, ಬಹಳ ಕೊಂಡಿ ಸತ್ತೋಗ್ಯನ, ಬಹಳ ವಜ್ಜೆ ಹೋಗಿನ ಮನೆಗೆ, ಚೊಲನೆ ಹೋಗ್ಯಾನ, ಸುಮ್ಮನೆ ಇತರನವ್ರ ಸೊಕುನ್ ಇರ್ತಾರ ಅಂತೇಳಿ ಹೆಂಡತಿ ಅಂತಾಳ, ಮತ್ತ ಗಂಡ ಅಂತಾನ. ಹಲ್ಲೆಲೂಯಾ. ಹೆಂಡತಿ ಸತ್ರ ಗಂಡ ಅಂತಾನ, ಗಂಡ ಸತ್ರ ಹೆಂಡತಿ ಅಂತಾರ. ಬಹಳ ವಜ್ಜೆ ಹೋಗಿ ಮನೆಗೆ, ಬಹಳ ವಜ್ಜೆ ಆಗಿ ಮನೆಗೆ ಅವ ಕೊಂಡಿ ಬಂದು ಹುಡಿಲತ್ತೀನು. ಹಲ್ಲೆಲೂಯಾ. ಮನೆ ಶಾಂತಿ ಇದ್ದಿಲ್ಲ, ಸಮಾಧಾನ ಇದ್ದಿಲ್ಲ, ಒಂದ್ ಹತ್ತಿಲ್ಲ, ಏನೇನೋ ಗೋಳುಗಳು ಹೊಡಿತಾರ. ಆದ್ರ ದೇವ್ರ ಆ ರೀತಿಯಾಗಿ ಮಾತಾಡತ್ತಿಲ್ಲ. ಹಲ್ಲೆಲೂಯಾ. ಒಬ್ಬ ಮನುಷ್ಯನು ಏನ್ ಹೇಳ್ತಾರ ದೇವ್ರ ಅಂತಂದ್ರ, ದುಷ್ಟನು ದುಷ್ಟತ್ವದಿಂದ ಮಾಡಿ ಅವನು ಸಾಯುವುದಕ್ಕ ಸತ್ತನಂತಂದ್ರ ನನಗೆ ಇಷ್ಟವಾಗದು. ಮತ್ತೆ ಅವಾಗ ಸಂತೋಷ ಅಂತ ಹೇಳ್ತಾರ ದೇವರು. ಅವನು ದುಷ್ಟನು ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ಅವನಿಗೆ ನನಗ ಸಂತೋಷವದ. ಹಲ್ಲೆಲೂಯಾ. ದುಷ್ಟನು ದುಷ್ಕಾರ್ಯಗಳನ್ನು ಬಿಡ್ಬೇಕು, ಅವಾಗ ನನಗೆ ಸಂತೋಷ. ನೀವು ಬಾಳ್ರಿ, ನೀವು ಜೀವಿಸ್ರಿ, ಅದು ನನಗೆ ಸಂತೋಷ ಅದ. ಇವಾಗ ಹೇಳ್ದಲ್ಲ, ಮನೆ ವಜ್ಜೆ ಹೋಯ್ತಾರ, ಗಂಡ ಸತ್ರ ಹೆಂಡತಿಗೆ ಎಷ್ಟೋ ಖುಷಿ, ಒಂದಿನ ಹೇಳ್ತಾರ, ಬಾಕಿ ದಿನ ಮಾತು ನಕ್ಕೋತಾ ಇರ್ತಾರ. ಹಲ್ಲೆಲೂಯಾ. ಆದ್ರ ದೇವ್ರ ಏನ್ ಹೇಳ್ತಾರ, ನನಗೆ ಸಂತೋಷವಿಲ್ಲ, ನಾನು ಸಂತೋಷ ಮಾಡ್ಬೇಕಾದ್ರೆ ನೀವು ತಿರುಗಿ ಬಾಳ್ಬೇಕಾಗ್ಯದ, ಆವಾಗ ನನಗೆ ಸಂತೋಷ. ಹಲ್ಲೆಲೂಯಾ. 32 ಇದರಲ್ಲಿ, ನಿಮ್ಮ ಅಪರಾಧಗಳೆಲ್ಲ ಬಿಟ್ಟು ಬಿಡಿರಿ. ನೀವು ಮಾತಾಡುತ್ತಾ ಬಂದಿರುವ ಅಪರಾಧಗಳೆಲ್ಲ ನಿಮ್ಮಿಂದ ತೊಲಗಿ ಬಿಟ್ಟು ನಿಮ್ಮ ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಳ್ಳಿರಿ. ಹಲ್ಲೆಲೂಯಾ. ನಿಮ್ಮ ಒಂದು ಹೃದಯವನ್ನು, ನಿಮ್ದೊಂದು ಸ್ವಭಾವ ಒಂದು, ಹಲ್ಲೆಲೂಯಾ, ನಿಮ್ಮ ಹೃದಯ ಮತ್ತು ನಿಮ್ದೊಂದು ಸ್ವಭಾವ ಏನಾಗ್ಬೇಕಂತ ನೂತನ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ಒಂದು ಒಳ್ಳೆ ಹೃದಯ, ಒಂದು ಒಳ್ಳೆ ಮನುಷ್ಯ, ಒಂದು ಒಳ್ಳೆ ಸ್ವಭಾವಗಳು ನಮ್ಮಲ್ಲಿ ಇರ್ಬೇಕು, ಕಾಣ್ಬೇಕು. ಹಲ್ಲೆಲೂಯಾ. ಇವತ್ತಿನಿಂದ ನಾವು ನೋಡ್ಬೇಕಾದ್ರ ಪ್ರಿಯರಾದ ದೇವ್ರ ಮಕ್ಕಳೇ, ಒಂದು ಅಂಗಡಿದಲ್ಲಿ, ಒಂದು ಸಿಟಿದಲ್ಲಿ ನಾವು ಹೋದೆ ಅಂದ್ರ ನಮ್ಮ ಕಣ್ಗಳು ಎತ್ತೆತ್ತೋ ಹೋಯ್ತಾವ. ಯಾವ್ದು ಚಂದ ಕಾಣತದ ಅಲ್ಲಿಗೆ ಹೋಯ್ತಾರ. ಹಲ್ಲೆಲೂಯಾ. ಈಗ ನನಗನ್ಸಿನ ಮಟ್ಟಿಗೆ ಹಳ್ಳಿ ಊರ್ ಕಡೆ ಜನ ಬಹಳ ಒಳ್ಳೆಯವರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ಹೆಚ್ಚಿಗೆ ಸಿಟಿದ ಓಡಾಡೋರಿಲ್ಲ ಇಲ್ಲ. ಹಲ್ಲೆಲೂಯಾ. ತನ್ನ ಕುಟುಂಬ,
ತನ್ನ ಮಕ್ಕಳು, ತನ್ನ ಹೊಲ, ತನ್ನ ಬಿಸ್ನೆಸ್, ತನ್ನ ಕೆಲಸ ಮಾಡ್ಕೊತ ಅದರಲ್ಲೇ ನೀವು ದಿನ ಕಳಿತೀರಿ. ಹಲ್ಲೆಲೂಯಾ. ಆದ್ರೆ ಪ್ರಿಯರಾದ ದೇವರ ಮಕ್ಕಳೇ, ಸಿಟಿದೆಲ್ಲ ನೋಡಿ ಹೋಗ್ಬೇಕಾದ್ರ ಒಂದಕ್ಕೆ ನಮ್ಮ ಕಣ್ಣಿಂದ ಏನೋ ನೋಡಿದ ಅಂದ್ರ ನಮ್ಮ ಆಲೋಚನೆಗಳು ಏನೇನೋ ಎತ್ತ ಹೋಯ್ತಾವ. ಹಲ್ಲೆಲೂಯಾ. ಆದ್ರೆ ಇವತ್ತಿನ ದೇವರಿಗೆ ಏನ್ ಹೇಳ್ತಾರಂದ್ರ, ನಿಮ್ಮ ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಳ್ಳಿರಿ. ನಿಮ್ಮದೊಂದು ಸ್ವಭಾವ, ನೀವು ಆಡುವಂತ ಮಾತುಗಳು. ಹಲ್ಲೆಲೂಯಾ. ಅಂದ್ರ ಇವಾಗ ಹೇಳಿದ್ರಲ್ಲ ಅವ್ರ ಸಾಕ್ಷಿ ಹೇಳಿದ್ರಲ್ಲ, ಮೊದಲು ನಾ ಈ ರೀತಿಯಾಗಿ ನಾನು ಮಾತಾಡ್ಲಿಕ್ಕೆ ಬರ್ತಿಲ್ಲ. ಹಲ್ಲೆಲೂಯಾ. ತೊದಲು ಮಾತು ಬರ್ತದೆ ನನಗಂತ ಹೇಳ್ತಾರೆ ಸೇವಕರು. ಸಾಧ್ಯನಾ ಇದು? ಅವಾಗ ಏನ್ ಮಾಡಿದ್ರೆ ಅವರು ತನ್ನ ಹೃದಯ, ತನ್ನ ಸ್ವಭಾವಗಳು ಏನಾಗದವ್ರದ್ದು ನೂತನ ಆಗ್ಯಾವ. ಅದೇ ಒಂದು ನೂತನ ಕೂಡ ನಿಮ್ದೊಂದು ಸ್ವಭಾವಗಳು ಆಗ್ಬೇಕು. ಹಲ್ಲೆಲೂಯಾ. ಅದೇ ರೀತಿಯಾಗಿ ಪ್ರಿಯರಾದ ದೇವರ ಮಕ್ಕಳೇ ಮತ್ತೇನ್ ಹೇಳ್ತಾರ, ಇಸ್ರಾಯೇಲ್ ವಂಶದರೇ ನೀವು ಸಾಯಲೇಕೆ, ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ, ನೋಡು ತಿರುಗಿಕೊಂಡು ಬಾಳಿರಿ, ಇದು ಕರ್ತನಾದ ಯೆಹೋವನ ನುಡಿ. ನೋಡ್. ಹಲ್ಲೆಲೂಯಾ. ಒಬ್ಬ ಮನುಷ್ಯನ ಸಾಯ್ಲತ್ತನಂದ್ರ ದೇವ್ರಿಗೆ ಸಂತೋಷವಾಗಲ್ರಿ. ಇಷ್ಟವಿಲ್ಲ. ಹಲ್ಲೆಲೂಯಾ. ದೇವ್ರಿಗೆ ಇಷ್ಟ ಇಲ್ಲ. ನೀ ಬದುಕಬೇಕಾಗ್ಯದ ಭೂಮಿ ಮೇಲೆ, ನೀ ಬಾಳ್ಬೇಕಾಗ್ಯದ ಭೂಮಿ ಮೇಲೆ, ನೀ ದೇವ್ರಿಗೆ ಮಹಿಮೆ ಪಡಿಸಬೇಕಾಗ್ಯದ ಭೂಮಿ ಮೇಲೆ. ಅದಕ್ಕೋಸ್ಕರ ದೇವರು ಈ ಮಾತಾಡತಾರ. ಹಲ್ಲೆಲೂಯಾ. ನೀ ಸಾಯ್ಲಕ್ಕ ನನಗೆ ಇಷ್ಟ ಇಲ್ಲ. ಮನೆ ಹೆಂಡತಿನ ಬೇಡ್ಕೋತಾಳ ದೇವರಿಗೆ, ಸತ್ರ ಚಂದಿತ್ತು ಸಾಯಲ್ರ ಹೊಂಟ್ರ ಅಂತ ಹೇಳಿ ಶಾಪ ಆಗೋಯ್ತಾಳ. ಆದ್ರ ದೇವ್ರ ಆ ರೀತಿಯಾಗಿ ಮಾತಾಡ್ತಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದ್ರ ಕಡೆ ಲೋಕವನ್ನು ಕೈ ಬಿಟ್ಟರು ನಾನು ನಿನ್ನನ್ನು ಕೈ ಬಿಡುವಂತ ದೇವರಾಗಿಲ್ಲ. ಹಲ್ಲೆಲೂಯಾ. ಯೆಶಾಯ 46:4 ವಚನದಲ್ಲಿ ಏನಂದ್ರೆ ನೋಡ್ರಿ, ಫಾಸ್ಟ್ ಒಂದು ಯೆಶಾಯ 46:4. ದೇವರು ಏನ್ ಮಾತಾಡತಾರ ಒಂದ್ಸಲ ನೋಡ್ರಿ. ಯಾರು ಸಾಯ್ಲಕ್ ಹೋಗ್ಬೇಡ್ರಿ. ಹಲ್ಲೆಲೂಯಾ. ಕಷ್ಟಗಳು, ಸಮಸ್ಯೆಗಳು, ರೋಗಗಳು ಬಂದಿರ್ಬೋದು. ಆದ್ರ ದೇವರು ಅದ್ಭುತ ಕಾರ್ಯಗಳು ಮಾಡ್ಲಕ್ ಬಿದ್ರಂದ್ರ ಒಂದು ಕ್ಷಣ ಸಾಲದು. ಹಲ್ಲೆಲೂಯಾ. ಲಾಜರ್ನು ಸತ್ತಿ 4 ದಿನ ಆಗಿತ್ತು. ಲಾಜರ್ ಸತ್ತಿ ಬರೀ ಒಂದು ಮಾತು ಬೇಕಾಗಿತ್ತಲ್ಲ. ಹಲ್ಲೆಲೂಯಾ. ದೇವರೊಂದು ಮಾತಿನಿಂದ ಲಾಜರ್ನು ಸತ್ತು ಹೊರಗಡೆ ಬಂದ. ಹಲ್ಲೆಲೂಯಾ. ನಿಮ್ ರೋಗಗಳೆಷ್ಟು, ನಿಮ್ ಕಷ್ಟಗಳೆಷ್ಟು, ನಿಮ್ ಸಮಸ್ಯೆಗಳೆಷ್ಟು? 46:4. ಎಸ್. ಗುರುಣಿ ಖಡ್ಗಗಳನ್ನು 46:4. 46:4. ಯುದ್ಧಕ್ಕೆ ಹೋರಾಡಿರಿ, ರಥಾಂಶಗಳನ್ನು ಕಟ್ಟಿರಿ. ಯೆರೆಮೀಯದ ಸರಿ. ಯೆಶಾಯ. స్తోత్ర. తెలుగుదా సిక్కేదా? ఓదే. ముద్దు మీ వచ్చే వరకు నిన్ను ఎత్తుకున్న వాడును నేనే, తల వెంట్రుకలు ನೆರೆಯುವ ವರೆಗೂ ನೀನು ಎತ್ತುకున్న వాడును నేనే. ಆಮೆನ್. ಹಲ್ಲೆಲೂಯಾ. ಕನ್ನಡ ಓದಿ ಸರ್. ನಿಮ್ಮ ಮುಪ್ಪಿನ ತನಕ್ಕೆ ನಾನೇ ಆಧಾರ, ನೆರೆದಪ್ಪಾಗಲು ನಿಮ್ಮನ್ನು ಹೊತ್ತು ಸಹಿಸುವೆನು ನಾನೇ, ಉಂಟು ಮಾಡಿದವನು ನಾನೇ, ಹೊರುವೆನು ನಾನೇ. ಹಲ್ಲೆಲೂಯಾ. ನಾನೇ ಉಂಟು ಮಾಡಿದ, ನಾ ತಯಾರು ಮಾಡಿದ ನಿಮಗ. ಹಲ್ಲೆಲೂಯಾ. ಒಬ್ಬ ಮನುಷ್ಯನು ಒಂದು ಏನ್ ತಯಾರು ಮಾಡ್ತಾನಂದ್ರ, ಸಪೋಸ್ ಉದಾಹರಣೆ ಹೇಳ್ತಾನ, ಒಂದು ಕೊಡ ತಯಾರು ಮಾಡ್ಯಾನ, ಗಡಿಗೆ. ಆ ಗಡಿಗೆ ಏನ್ ಮಾಡ್ತಾನ, ಹೊತ್ಕೊಂಡು ಹೋಗ್ತಾನಿಲ್ಲವ, ಯಾಕಂದ್ರೆ ತಯಾರು ಮಾಡ್ಯಾನ, ಮಾರ್ಲಕ್ ಹೋಗ್ಬೇಕಾಯ್ತು. ಹಲ್ಲೆಲೂಯಾ. ಅದೇ ರೀತಿಯ ದೇವರು ಹೇಳ್ತಾರೆ ನಿಮಗ್ ಕೂಡ, ನಾ ಉಂಟು ಮಾಡಿದೆ ನಿಮಗ, ನೀವು ನನ್ನ ಕೇಳದಾಗಿದ್ದೀರಿ. ಹಲ್ಲೆಲೂಯಾ. ಮತ್ತೇನ್ ಹೇಳ್ತಾರ ಓದ್ ಸರ್. ನಾನೇ ಉಂಟು ಮಾಡಿದವನು, ನಾನೇ ಹೊರುವೆವನು. ನಾ ಉಂಟು ಮಾಡಿದೆ ನಿಮಗ, ನಾ ತಯಾರು ಮಾಡಿದೆ ನಿಮಗ, ನಾ ಹೊತ್ತು ಕೊಡ್ತಾ ನಿಮ್ಮ ಕಷ್ಟಗಳು, ಹೊತ್ತು ಸಹಿಸಿ ನಿರ್ಣಯಿಸುವವನು. ಹಲ್ಲೆಲೂಯಾ. ನಾನು ಯಾರಿಗೆ ಸರಿ ಕಟ್ಟಿ ಹೋಲಿಸಿಲ್ಲ. ಹಲ್ಲೆಲೂಯಾ. ನಾ ಉಂಟು ಮಾಡಿದೆ ನಿಮಗ, ನಾನೇ ಹೊರ್ತಾ ನಿಮ್ಮ ಕಷ್ಟಗಳು ನಾನೇ ತಗೋತಾ. ಇಬ್ಬರು ಸಮಾನವೆಂದು ನನ್ನನ್ನು ಯೆಹೋವನೆಂದು ಸಮಾನ ಹಿಡಿರಿ. ಹಲ್ಲೆಲೂಯಾ. ನಾ ಉಂಟು ಮಾಡಿದ ನಿಮ್ ಕಷ್ಟಗಳೆಲ್ಲ ನಾನೇ ಹೊರಬೇಕಾಯ್ತದ. ಕರೆಕ್ಟ್ ಅದನ್ನ ಇಲ್ಲ? ದೇವರೇ ಹೊದಿಬೇಕು. ಹಲ್ಲೆಲೂಯಾ. ದೇವರೇ ನಮ್ಮದೊಂದು ಪ್ರತಿದಿನದ ನಿತ್ಯ ಆಹಾರ ದೇವರೇ ಕೊಳ್ಳತ್ತಾರ. ಯಾವತ್ತಿನ 9 ಅಪ್ಲೆ ಇದ್ರೆ
ಯಾವತ್ತರ ಒಂಬತ್ತಪ್ಪಲೆ ಯಾರ ಇದ್ದೀರಿ? ಅಷ್ಟು ಕಷ್ಟಗಿನ ಬಂದದ ನಿಮ್ಗ? ಒಂಬತ್ತಪ್ಪಲೆ ಇರೋರು ಅನ್ನ ಇದ್ದಿಲ್ಲ, ಅಕ್ಕಿ ಇದ್ದಿಲ್ಲ, ನಮ್ಮ ಮನೆ ಒಬ್ಬರು ಕೈ ಮೇಲೆ ಇರಿಸ್ರಿ. ಎಲ್ಲನ ಚಂದ ಇಟ್ಟಲ್ಲಿ ಟೈಮಿಗೆ ಊಟ ಮಾಡಿರ್ತೀರಿ, ಟೈಮಿಗೆ ಬಟ್ಟೆ ಅವ, ಏನ್ ಟೈಮಿಗೆ ಏನ್ ಮಾಡ್ಬೇಕು ಎಲ್ಲ ಮಾಡ್ಲತ್ತೀರಿ. ಯಾವತ್ತರ ಕಂಬಿತಿದೆ ನಿಮಗ? ಇಲ್ಲ. ಹಾಲೆಲೂಯ. ನಾ ಉಂಟು ಮಾಡಿದ ನಾನೇ ಹೋಗ್ಲತ್ತಿದ, ನಾ ಉಂಟು ಮಾಡಿದ ನಾನ್ ನಡೆಸ್ಲತ್ತದ. ನಿಮ್ಗ ನೀವ್ ಯಾಕೆ ಚಿಂತೆ ಮಾಡ್ಲತ್ತೀರಿ? ಸಾಯ್ಲಕ್ ಹೋಗ್ಬಾಡ್ರಿ. ಎಲ್ಲಾರ್ ಕೈ ಬಿಡ್ತಾರೆ. ಹಾಲೆಲೂಯ, ಹಾಲೆಲೂಯ. ಸಾಯೋದಂತ ದೇವ್ರಿಗೆ ಇಷ್ಟ ಇಲ್ಲ. ನೀವ್ ಏನ್ ಮಾಡ್ಬೇಕಂದ್ರ ನೂತನ ಮನಸ್ಸು, ನೂತನ ಹೃದಯವನ್ನು ಹೊಂದ್ಕೊಂಡು ಬಾಳ್ಬೇಕು. ಅವಾಗ ನನಗ ಸಂತೋಷವಾಯ್ತದ. ಹಾಲೆಲೂಯ. ಪ್ರಿಯರಾದ ದೇವರ ಮಕ್ಕಳೇ, ನಾವು ಬೈಬಲ್ ನಲ್ಲಿ ಅನೇಕ ವಾಕ್ಯಗಳನ್ನು ನೋಡ್ಬೇಕಾದ್ರ ಏನ್ ಮಾಡಿದ ದಾವೀದನು ಕೂಡ ಏನ್ ಮಾಡಿದ? ಪಾಪ ಮಾಡಿದ್ದ. ಹಾಲೆಲೂಯ. ಪಾಪ ಮಾಡಿರುವಂತ ದಾವೀದನು ಏನ್ ಮಾಡ್ದ? ಅವನು ಏನ್ ಮಾಡ್ದ? ಪಾಪ. ದೇವ್ರು ಹೇಳ್ತಾರ, ನನ್ನ ಹೃದಯಾನುಸಾರವಾಗಿ ನಡೆಯುವಂತ ದಾವೀದನು. ಇವ ನನ್ನ ಮಾತೇ ಕೇಳ್ತಾನ ದಾವೀದು. ದೇವರೊಂದು ಮನಸ್ಸಿನಲ್ಲಿ ಯಾವುದೊಂದು ಮಾತಿತ್ತು, ದೇವರೊಂದು ಮನಸ್ಸಿನಲ್ಲಿ ಯಾವುದೊಂದು ಆಲೋಚನೆವಿತ್ತು, ಅದೇ ಒಂದು ಆಲೋಚನೆ, ಅದೇ ಒಂದು ಮಾತುಗಳು ನಾನು ದಾವೀದನೆಂದು ದೇವರು ನೆರವೇರಿಸುತ್ತೀರಿ ಭೂಮಿ ಮೇಲೆ. ಹಾಲೆಲೂಯ. ಅವ ಪಾಪ ಮಾಡ್ತಾನೆ ಅಂತ ಹೇಳಿ ದೇವರು ಯಾವತ್ತೂ ಬಂದಿಲ್ಲ. ಆದ್ರೆ ಏನ್ ಮಾಡ್ದ? ಒಂದಿನ ಅವ ಪಾಪ ಮಾಡ್ದಾರೆ. ಹಾಲೆಲೂಯ. ಪಾಪ ಮಾಡ್ದವ ಏನ್ ಮಾಡ್ದ? ತಿರುಗಿ ಪಶ್ಚಾತ್ತಾಪ ಪಟ್ಟನ. ಸತ್ಯೋತನ ಅಂತ ಬಂದಿಲ್ಲ. ರಾಜ್ಯ ಆವತ್ತಿನ ದಿನದಲ್ಲಿ ಅವೊಬ್ಬ ರಾಜ್ಯ, ಅವ ಹೇಳಿಂದ ನಡೀಬೇಕು ದೇಶದಲ್ಲಿ. ಹಾಲೆಲೂಯ. ನಾನು ಇಜ್ಜತ್ ಹೋಯ್ತು, ಮಂದಿಗೆಲ್ಲ ಖೂನ್ ಆಗ್ಯದ ಅಂತೇಳಿ ಅವ ಸತ್ತಿಲ್ಲ. ಹಾಲೆಲೂಯ. ಪ್ರಿಯರಾದ ದೇವರ ಮಕ್ಕಳೇ, ಇವತ್ತಿಂದನ ಸಾಯ್ಲಕ್ ಯಾರು ಹೋಗ್ಬೇಡ್ರಿ, ಪಶ್ಚಾತ್ತಾಪ ಪಡ್ರಿ. ಹಾಲೆಲೂಯ, ಹಾಲೆಲೂಯ. ಪ್ರಿಯರಾದ ದೇವರ ಮಕ್ಕಳೇ, ಯಾರು ಸಾಯ್ಲಕ್ ಹೋಗ್ಬಾರ್ದು. ಯಾಕಂದ್ರ ತಿರುಗಿ ಬಾಳ್ಬೇಕು. ತಿರುಗಿ ಬಾಳ್ದೆ ಅಂದ್ರ ದೇವ್ರು ಸಂತೋಷ ಪಡ್ತಾರ. ಹಾಲೆಲೂಯ. ದೇವರಿಗೆ ನಾವು ಸಂತೋಷ ಪಡ್ಬೇಕಾದ್ರೆ ಏನ್ ಮಾಡ್ಬೇಕು? ತಿರುಗಿ ಬಾಳ್ಬೇಕು. ದಾವೀದ ಪಶ್ಚಾತ್ತಾಪ ಪಟ್ಟ. ಹಾಲೆಲೂಯ. ಅದೇ ರೀತಿಯಾಗಿ ಪಶ್ಚಾತ್ತಾಪ ಇನ್ನ ಎರಡು ಕುಟುಂಬಗಳು ಪಟ್ಟಿಲ್ಲ. ಅವ್ರದ್ದು ಜೀವಿತ ನಾಶವಾಗಿ ಹೋಗಿದೆ ಭೂಮಿ ಮೇಲೆ. ಹಾಲೆಲೂಯ. ದಾವೀದ ಪಶ್ಚಾತ್ತಾಪ ಪಟ್ಟಿ ಕೀರ್ತನೆ 51ರಲ್ಲಿ ದೇವ್ರು ಮಾತಾಡ್ತಾನವ, ಪ್ರಾರ್ಥನೆ ಮಾಡ್ತಾನ, ಪಶ್ಚಾತ್ತಾಪ ಪಡ್ತಾನ ದಾವೀದನು. ಹಾಲೆಲೂಯ. ಅದ್ರಲ್ಲಿ ಒಂದೇ ವಾಕ್ಯ ಹೋದ್ರಿ ಕೀರ್ತನದಾಗ 51ರಲ್ಲಿ, ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿ, ನನ್ನ ದುರ್ಭವೇ ಎಲ್ಲ ಅಳಿಸಿಬಿಡು, ನನ್ನ ಪಾಪವು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಗೊಳಿಸು. 11ನೇ ಓದ್ರಿ, 11 ಲಾಸ್ಟ್. 51 11. ನಿನ್ನ ಸನ್ನಿಧಾನದಿಂದ ನನ್ನನ್ನು ತಾಳಬೇಡ, ನಿನ್ನ ಸನ್ನಿಧಾನದಿಂದ ನನ್ನನ್ನು ತಳ್ಳಿ ಬಿಡಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ, ನಿನ್ನ ಪರಿಶುದ್ಧಾತ್ಮನ ನನ್ನೊಳಗಿಂದ ತೆಗಿಬೇಡ. ಹಾಲೆಲೂಯ. ಯಾಕಡತ್ತ ಅವನಿಗೆ ಗೊತ್ತಾಗ್ಯದ, ಅವನಿಗೆ ಪಾಪ ಮಾಡಿದ ಅಂತ ಹೇಳಿ ಗೊತ್ತಾಗ್ಯದ. ಹಾಲೆಲೂಯ. ಆಯ್ತು, ದೇವ್ರು ನನ್ನಿಂದ ದೂರ ಆದ್ರೇನು, ದೇವ್ರು ನನಗೆ ಹೊರ ಹಾಕ್ದ್ರೇನು, ದೇವರ ಜ್ಞಾಪದಲ್ಲಿ ನಾ ಇದ್ದಾನೆ, ದೇವರೊಂದು ಮುಂದ್ಗಡೆ ನಾ ಇದ್ದಾನೆಲ್ಲೋ, ದೇವ್ರ ನೆನಪಿನ ನಾ ಇದ್ದಾನೆಲ್ಲೋ ಅಂತ ಹೇಳಿದ್ದೆ. ಅವ್ನಿಗೆ ಏನಾಗ್ಲತ್ತದ? ಕಳವಳ ಆಗ್ಲತ್ತದ. ಪಾಪ ಮಾಡಿರುವಂತವ್ರದ್ದು ಅದೇ ಒಂದು ಸ್ವಭಾವದ ಕಳವಳ ಆಗ್ಲತ್ತದ. ಯಾವಾಗ ಯಾನ್ ಬ್ಯಾನಿ ಬರ್ತದೋ ಗೊತ್ತಿಲ್ಲ, ಯಾವಾಗ ರೋಗ ಬರ್ತದೋ ಗೊತ್ತಿಲ್ಲ, ಯಾವಾಗ ಸಾವು ಬರ್ತದೋ ಗೊತ್ತಿಲ್ಲ ಅವ್ರಿಗೆ. ಪಾಪ ಮಾಡಿರೋರು. ಹಾಲೆಲೂಯ. ಕಳವಳಗೊಳ್ಳುತ್ತವ್ರ ಮನಸ್ಸು, ಶಾಂತಿ ಇಲ್ಲ, ಸಮಾಧಾನವಿಲ್ಲ. ಹಾಲೆಲೂಯ. ಕಣ್ ತುಂಬಾ ನಿದ್ದೆ ಮಾಡಲ್ರು, ಮನುಷ್ಯಗೆ ಶಾಂತಿ ಇಲ್ಲ, ಉಂಡಿನ ಮೈಗೆ ಹತ್ತಲ್ದು, ಕಳವಳ ಕಳವಳ ಕಳವಳಗೊಳ್ಳುತ್ತದೆ. ಹಾಲೆಲೂಯ. ಪ್ರಿಯರಾದ ದೇವ್ರ ಮಕ್ಕಳೇ, ಆ ಒಂದು ಕಳವಳದಲ್ಲಿ ಮನುಷ್ಯಗೆ ಶಾಂತಿ ಸಮಾಧಾನ ಇಲ್ಲಂತ ಕುಟುಂಬಗಳು ಎಷ್ಟೋ ಭೂಮಿ ಮೇಲೆ. ಮತ್ತ ಬ್ಯಾನಿ ಒಂದಿರ್ತದ, ಅವ್ರು ಹೋಗ್ತಾರ ಒಂದ್ ಕಡೆ. ಹಾಲೆಲೂಯ. ಅದು ಹೊರಗಿಂದ ಮಾಟ ಮಂತ್ರ ಮಾಡಿದ ಅವೊಂದು ಸಮಸ್ಯೆ ಇರ್ತಾವ, ಡಾಕ್ಟರ್ ಬಳಿ ಹೋಗಿ ತೋರ್ಸ್ಕೊತಾರ. ಹಾಲೆಲೂಯ. ಹ್ಯಾಂಗ ಕಮ್ಮ ಆಯ್ತದ? ಹಾಲೆಲೂಯ. ಚಪ್ಪಲಿ ಕೊಡ್ದಾಗ ಎಲ್ಲಿಗೆ ಹೋಗ್ಬೇಕು? ಟೇಲರ್ ಬಳಿ ಹೋಗ್ಬೇಕಾ? ಹೇಳಿ. ಚಪ್ಪಲಿ ಕಡ್ದವ್ರು ಎಲ್ಲಿಗೆ ಹೋಗ್ಬೇಕು? ಇಲ್ಲ, ಟೇಲರ್ ಮೇಲೆ ನಮ್ದು ಇದು ಚಪ್ಪಲಿ ಕಡ್ದೋಗಿದ್ರಿ ಹೊಲಿರಿ ಅಂತ ಹೇಳ್ತೀರಾ? ಟೇಲರ್ ಮೇಲೆ ಹೋಗಿ ಆಗಲ್ಲ. ಹಾಲೆಲೂಯ. ಅರ್ಬಿ ಹೊಲಿಯನ್ ಬಳಿಕ್ ಹೋಗಿ ನಂದು ಇದು ಅರ್ಬಿ ಹೊಲಿಯೋದು ಅಂತ ಹೇಳಿ ಚಪ್ಪಲ ಬಳಿಕ್ ಹೋದ್ರೆ ಚಪ್ಪಲ ಹೊಲಿತಾನ ಅರ್ಬಿ. ಎಲ್ಲಿ ಹೋಗ್ಬೇಕು? ಹಾಲೆಲೂಯ. ಅದೇ ರೀತಿಯಾಗಿ ಪ್ರಿಯರಾದ ದೇವ್ರ ಮಕ್ಕಳೇ, ನಮಗೊಂದು ಕಷ್ಟಗಳು, ಸಮಸ್ಯೆಗಳು, ರೋಗಗಳು ಬಂದಾವಂತಂದ್ರ ನಾವ್ ಎಲ್ಲಿ ಹೋಗ್ಬೇಕು? ನನಗೆ ಯಾರು ಸೃಷ್ಟಿ ಮಾಡ್ಯಾರ ಅಲ್ಲೇ ಅದ ನಮಗ್.
ಅಲ್ಲೇಲೂಯ. ನನಗೆ ಈ ಸಮಸ್ಯೆ ಬಂದದ, ನನಗೆ ಈ ರೋಗ ಬಂದದ, ನನಗೆ ಯಾರು ತಯಾರು ಮಾಡ್ಯಾರ? ನಾ ಅವ್ರ ಬಳಿ ಹೋದ್ರೆ ನನಗೆ ಉತ್ತರ ಸಿಗ್ತದ, ಅವ್ರ ಬಳಿ ಹೋದ್ರೆ ನನಗೆ ಶಾಂತಿ ಸಮಾಧಾನ ಸಿಗ್ತದ, ಅವ್ರ ಬಳಿ ಹೋದ್ರೆ ನನಗೆ ಆರಾಮ ಮಾಡ್ತಾರ, ಅವ್ರ ಬಳಿ ಹೋದ್ರೆ ನನಗೆ ಆರೋಗ್ಯ ಕೊಡ್ತಾರ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯರಾದ ದೇವರ ಮಕ್ಕಳೇ, ದಾವೀದ ಪಶ್ಚಾತ್ತಾಪ ಪಡ್ಲತನ. ಯಾಕಂದ್ರೆ ಅವನಿಗೆ ಗೊತ್ತಾಗದ, ಕಳವಳಗೊಳ್ಳತನವ. ದೇವರೇ, ನೀನು ಪರಿಶುದ್ಧಾತ್ಮ ನನ್ನ ಒಳಗಡೆಯಿಂದ ತೆಗಿಬೇಡ ದೇವರೇ, ನಾ ಪಾಪ ಮಾಡಿದ ದೇವರೇ ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಾರ. ನನ್ನ ತಳ್ಳಿ ಬಿಡಬೇಡ ದೇವರೇ, ನಾನು ದೂರ ಮಾಡಬೇಡ ದೇವರೇ. ಹಲ್ಲೆಲೂಯ. ಪ್ರಿಯರಾದ ದೇವರ ಮಕ್ಕಳೇ, ನಾವ್ ಏನ್ ಮಾಡ್ಬೇಕಂದ್ರೆ ನೂತನ ಹೃದಯದಿಂದ, ನೂತನ ಮನಸ್ಸಿನಿಂದ ಹೊಂದ್ಕೊಂಡು ನಾವು ಭೂಮಿಯಲ್ಲಿ ಜೀವಿಸ್ಬೇಕು. ಓ, ಯಾರು ಸಾಯ್ಬಾರ್ದು. ಹಲ್ಲೆಲೂಯ. ಯಾರು ಸಾಯ್ಬಾರ್ದು. ಗೊತ್ತಿನ ಎಷ್ಟೋ ಮಂದಿ, ಕೆಲವರು ಪಾಸ್ಟರ್ಗಳಿಗೆ ನಮಗೆ ಪ್ರಶ್ನೆ ಆಗ್ತಾರೆ, ಕೆಲವರು ವಿಶ್ವಾಸಿಗಳು ಪ್ರಶ್ನೆ ಆಗ್ತಾರೆ, ಕೆಲವರು ಜನರ ಪ್ರಶ್ನೆ ಆಗ್ತಾರೆ. ಯೇಸು ಸ್ವಾಮಿ ಬರೋರ, ಯೇಸು ಸ್ವಾಮಿ ಬರೋರ, ಯೇಸು ಸ್ವಾಮಿ ಬರೋ ಅಂತೇಳಿ ಎಷ್ಟು ಸಲ ಎಷ್ಟೋ ಪಾಸ್ಟರ್ಗಳು ಹೇಳ್ತಾರ. ಯಾವತ್ತು ಬರ್ತಾರ? ಹಲ್ಲೆಲೂಯ. ಯಾವತ್ತು ಬರ್ತಾರ ಹೇಳಿ? ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯರಾದ ದೇವರ ಮಕ್ಕಳೇ, ದೇವ್ರು ಬರುವಂತ ಕಾಲ ಬಹಳ ಸಮೀಪ ಹೋಗದ. ಯಾಕಂತಂದ್ರ ದೇವ್ರು ಬರೋದಂತದ್ದು ಏನ್ ಮಾಡ್ತಾರಂದ್ರ, ಅಲ್ಲಿ ದೇವ್ರು ಬಂದ್ರು ಅಂತಂದ್ರ ಯಾರು ಉಳಿಯುವಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರ ಯಾಕೆ ತಡ ಮಾಡತ್ತಾರಂದ್ರ, ಅನೇಕ ಆತ್ಮಗಳಿನ ರಕ್ಷಣೆದಲ್ಲಿ ಮಾರ್ಗದಲ್ಲಿ ಬರ್ಬೇಕು. ಹಲ್ಲೆಲೂಯ. ಅನೇಕ ಆತ್ಮಗಳಿನ ರಕ್ಷಣೆದಲ್ಲಿ ಬರ್ಬೇಕು. ಅನೇಕ ಜನರು ದೇವರನ್ನ ತಿಳ್ಕೋಬೇಕು. ಅನೇಕ ಜನರು ದೇವರ ವಾಕ್ಯ ತಿಳಿದುಕೊಂಡು ನಂಬಿಕೊಂಡು ಬಾಳ್ಬೇಕು. ಒಂದು ಆತ್ಮ ಕೂಡ ನರಕದಲ್ಲಿ ಹೋಗ್ಬಾರ್ದಂತೆ ದೇವರು ಅದಕ್ಕೋಸ್ಕರ ತಡ ಮಾಡ್ಲತ್ತಾರ. ಹಲ್ಲೆಲೂಯ. ಅದಕ್ಕೋಸ್ಕರ ತಡ ಮಾಡ್ಲತ್ತಾರ. ಏನೋ ಪಾಸ್ಟರ್ ಸ್ಟೇಜ್ ಮೇಲೆ ಇರ್ತಾರ, ಬರೋರ ಬರ್ತಾರ ನೋಡ್ರಿ, ಬರ್ತಾರ ನೋಡ್ರಿ, ಬರ್ತಾರ. ಹಲ್ಲೆಲೂಯ. 100% ಬರ್ತಾರ. ಆದ್ರ ತಡ ಮಾಡ್ಲತ್ತಾರ. ಯಾಕಂತಂದ್ರ ಇನ್ನು ಎಷ್ಟೋ ಜನರ ರಕ್ಷಣೆದಲ್ಲಿ ಬರುವಂತ ಅವ್ರ ಆತ್ಮ ಇನ್ನೇ ಇಲ್ಲದ, ದೇವರಿಂದ ದೂರ ಅದ. ಅವ್ರ ಎಲ್ಲರ ಕಡೆದಾಗ ದೇವ್ರ ಏನ್ ಮಾಡ್ತಾರೆ ಇವತ್ತಿನ? ತಡ ಮಾಡ್ಲತ್ತಾರ. ಹಲ್ಲೆಲೂಯ. ಪ್ರಿಯರಾದ ದೇವರ ಮಕ್ಕಳೇ, ಅದೇ ರೀತಿಯಾಗಿ ಈ ಒಂದು ದಾವೀದನು ದಾವೀದನ ಏನ್ ಮಾಡ್ದ? ಪಶ್ಚಾತ್ತಾಪ ಪಡ್ಲತ್ತಾನ. ಪಶ್ಚಾತ್ತಾಪ ಪಟ್ಟಿ ಅವ ಬಾಳ್ಲತ್ತಾನ. ಅವ ಪಾಪ ಮಾಡಿದ ಯಾರಿಗೆ ಗೊತ್ತಿಲ್ಲ ಅನ್ಕೋತೀರೇನ? ದೇವ್ರ ಏನ್ ಮಾಡ್ರ, ಆ ಒಂದು ದೇವರದ ಒಂದು ಸೇವಕರಿಗೆ ಕಳಿಸಿ ಅವನಿಗೆ ದಾವೀದನಿಗೆ ಏನ್ ಮಾಡಿದ? ಗದ್ದರಿಸ್ಯಾರ. ಹಲ್ಲೆಲೂಯ. ದಾವೀದನೇ, ನೀ ಪಾಪ ಮಾಡಿದಿ, ಆ ಪಾಪದಿಂದ ತಿರುಗಿಕೊಳ್ಬೇಕು ಅಂತ ಹೇಳಿ ಸೇವಕರು ಬಂದು ಹೇಳಿರುವಂತ ಸಮಯದಲ್ಲಿ ಅವೇನ್ ಮಾಡ್ತಾನೆ? ದಾವೀದು ಪಶ್ಚಾತ್ತಾಪ ಪಡ್ತಾನ, ತಿರುಗ್ಕೊತಾನ. ಹಲ್ಲೆಲೂಯ. ಅದೇ ರೀತಿಯಾಗಿ ಅಪೊಸ್ತಲ ಕಾರ್ಯ 5ನೇ ಅಧ್ಯಾಯ ನೋಡ್ಬೇಕಾದ್ರ, ಅಪೊಸ್ತಲ ಕಾರ್ಯ 1ನೇ ಅಧ್ಯಾಯ 5ನೇ ಅಧ್ಯಾಯ 1ರಿಂದ ಫಸ್ಟ್ ಅಪೊಸ್ತಲ ಕಾರ್ಯము 5వ అధ్యాయము 1వ వచనం. స్తోత్రం. 5:1. ಆದರೆ ಅನುನೀಯ ಒಬ್ಬ ಮನುಷ್ಯನು ಸಪರೋಳ ಎಂಬ ತನ್ನ ಹೆಂಡತಿಯನ್ನು ಸಮತಿಯ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬೆಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಆಗ ಪೇತ್ರನು, ಅನುನೀಯ, ಸೈತಾನು ನಿನ್ನನ್ನು ಹೃದಯದಲ್ಲಿ ತುಂಬಿಕೊಂಡಿದ್ದೇನು? ನೀನು ಯಾಕೆ ಈ ಹೊಲದ ಕ್ರಯದಲ್ಲಿ ಕೆಲವು ಬೆಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಚಿಸಬೇಕೆಂದಿದ್ದೀಯಾ? ಹಲ್ಲೆಲೂಯ. ಆಸ್ತಿ ಇದ್ದಾಗ ನಿನ್ನದಾಗಿ ಇಲ್ಲವಲ್ಲೋ? ಹಲ್ಲೆಲೂಯ. ಅನನೀಯ ಏನ್ ಮಾಡ್ಯಾನ? ಹೊಲ ಮಾರ್ಯಾನ. ಎಷ್ಟಕ್ಕೆ ಮಾರ್ಯಾನ? ಮಿನಿಮಮ್ 5 ಲಕ್ಷಕ್ಕೆ ಮಾರ್ಯಾನ. 5 ಲಕ್ಷ ಬಂದು ಚರ್ಚಿನ ದೇವರು ಸೇವಕರ ಮುಂದೆ ಸುಳ್ಳಾಡತಾನ. ನಾ 5 ಲಕ್ಷಕ್ಕೆ ಮಾರ್ಯಾನ, ನಾ 2 ಲಕ್ಷಕ್ಕೆ ಮಾರಿದ ಅಂತ ಹೇಳ್ತಾನ. ಥೋಡ ಎಲ್ಲಿಟ್ಟನ? ಅರ್ಧ ಮನೆ ಮುಚ್ಚಿಗೆ ಬಂದನ. ಥೋಡ ಮನೆ ಮುಚ್ಚಿಗೆ, ಥೋಡ ಬಂದು ಇಷ್ಟಕ್ಕೆ ಮಾರಿದ ಅಂತ ಹೇಳಿ ಪೇತ್ರ ಕೇಳ್ತಾನ ಅಲ್ಲಿ. ಹಲ್ಲೆಲೂಯ. ಪೇತ್ರ ಕೇಳ್ತಾನ, ಎಷ್ಟಕ್ಕೆ ಮಾರಿದಪ್ಪ ಅನನೀಯ? ನಿನ್ನ ಹೊಲ ಎಷ್ಟು ಮಾರ್ತು? 5 ಲಕ್ಷಕ್ಕೆ ಮಾರ್ಯದ ಅಂತ ಹೇಳಿ ಹೇಳ್ಬೇಕಲ್ಲ. ಹೇಳಿಲ್ಲ ಅವ. 5 ಲಕ್ಷಕ್ಕೆ ಮಾರಿನ, 2 ಲಕ್ಷ ಹೇಳ್ತಾನ. 3 ಲಕ್ಷ ಎಲ್ಲಿಕ್ಕೇನ? ಮನೆಗೆ ಇಕ್ಕೇನ. ಹಲ್ಲೆಲೂಯ. ಅವಾಗ ಸೇವಕರು ಏನ್ ಹೇಳ್ತಾರ? ಫಸ್ಟ್ ಓದ್ರಿ ಸರ್. ಮಾರಿದ ಮೇಲೆ ಬಂದು ಆ ಹಣವು ನಿನ್ನ ಆಧೀನದಲ್ಲೇ ಇತ್ತಲ್ಲವೋ? ಹಲ್ಲೆಲೂಯ. 5 ಲಕ್ಷ ನಿನಗೆ ಬಂದವ,
5 ಲಕ್ಷ ಬಂದವ ಅಂದ್ರ ನೀ ಏನ್ ಮಾಡಿದ್ರೆ ನಿನ್ ಕೈಯಲ್ಲಿ ಇರ್ತಾವಲ್ಲ ರೊಕ್ಕವು, ನೀ ಏನ್ ಬಿ ತಗೋಬಹುದು, ಸೇವಕರಿಗೆ ಕೊಡ್ಬಹುದು, ಚರ್ಚ್ ಕಟ್ಟಿಸಬಹುದು, ಜಾಗ ತಗೋಬಹುದು, ಮತ್ತೊಬ್ರಿಗೆ ಸಹಾಯ ಮಾಡ್ಬಾರ್ದು, ಏನ್ ಬಿ ಮಾಡ್ಕೊಳ್ಳ ನಿಂದೇವಲ್ಲ ರೊಕ್ಕ, ನೀ ಏನ್ ಬಿ ಮಾಡ್ಬೋದು, ನಿನ್ನ ಅಧೀನದಲ್ಲಿ ನಿಂತು ರೊಕ್ಕವು. ಹಾ, ನೀನು ಈ ಕಾರ್ಯವನ್ನು ನೀನು ಹೃದಯದಲ್ಲಿ ಯೋಚಿಸಿಕೊಂಡಿದ್ದು ಯಾಕೆ? ನಿನ್ನ ಹೃದಯದಲ್ಲಿ ಆಲೋಚನೆ ಮಾಡ್ಕೊಂಡಿದಿ, ಅದು ಥೋಡೆ ಇಕ್ಕಿದಿ, ರೀತಿ ಹೊಡ್ತಂದಿದಿ. ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ನೀ ಸುಳ್ಳಾಡಿದ ಮನುಷ್ಯನಿಗೆ, ನನ್ನ ಮುಂದೆ ನೀ ಸುಳ್ಳಾಡತಿಲ್ಲ, ಮನುಷ್ಯನ ಮುಂದೆ ದೇವರಿಗೆ ಆಡಿದ್ಯಾ ಅಂದನು. ದೇವರಿಗೆ ಆಡಿದ ನೀ ಸುಳ್ಳು. ಹಾ, ಈ ಮಾತುಗಳನ್ನು ಅನುನೀಯ ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ಹಲ್ಲೆಲೂಯ, ಹಲ್ಲೆಲೂಯ. ಏನಾಗ್ಯದ? ಸತ್ತೋದನು. ಯಾಕೆ ಸತ್ತೋದನು? ಹಲ್ಲೆಲೂಯ, ಸುಳ್ಳಾಡ್ದನು. ಹಲ್ಲೆಲೂಯ, ಸುಳ್ಳಾಡ್ದನು. ಪಶ್ಚಾತ್ತಾಪ ಪಟ್ಟಿಲ್ಲವ. ದಾವೀದ ಪಶ್ಚಾತ್ತಾಪ ಪಟ್ಟನ. ದಾವೀದ ಪಶ್ಚಾತ್ತಾಪ ಪಟ್ಟ ಏನ್ ಮಾಡ್ಯಾನ? ನೂತನ ಮನಸ್ಸನ್ನು, ನೂತನ ಹೃದಯ ಹೊಂದ್ಕೊಂಡು ಜೀವನ ಮಾಡಿದನು, ಬದುಕಿದನು. ಹಲ್ಲೆಲೂಯ. ಈ ಅನನೀಯ ಏನ್ ಮಾಡ್ದ? ಡೈರೆಕ್ಟ್ ಹಲ್ಲೆಲೂಯ ಸುಳ್ಳು ಮಾತಾಡಿ ಪಶ್ಚಾತ್ತಾಪ ಪಡಲು ಹೊಂಟಿಲ್ಲವ. ಪಾಸ್ಟರ್ ಸಾಬ್ರೆ 5 ಲಕ್ಷಕ್ಕೆ ಮಾರಿದ, 2 ಲಕ್ಷಕ್ಕೆ ತಂದಿದ, ಇನ್ನ 2 ಲಕ್ಷ ಮನೆಗೆ ಇಕ್ಕಿದ, 3 ಲಕ್ಷ ಅಂತ ಹೇಳಿ ಹೇಳಲು ಹೊಂಟನವ. ಹಲ್ಲೆಲೂಯ. ಏನ್ ಮಾಡ್ತಾನವ? 2 ಲಕ್ಷಕ್ಕೆ ಮಾರಿದ ಅಂತಾನ. ಹಲ್ಲೆಲೂಯ. ಅಲ್ಲೇ ಏನ್ ಮಾಡ್ತಾನೆ? ಬಿದ್ದು ಸತ್ ಹೋದನು. ಹಲ್ಲೆಲೂಯ. ಪ್ರಿಯರಾದ ದೇವರ ಮಕ್ಕಳೇ, ಹೆಂಡತಿ ಕೂಡ ಅದೇ ರೀತಿ ಸಾಯ್ತಾಳ. ಹೆಂಡತಿ ಬಿ ಗಾಂಡ ಏನ್ ಹೇಳದನು? ಸುಳ್ಳು. ಹೆಂಡತಿ ಬಿ ಅದೇ ಹೇಳ್ತಾಳ, ಆಕಿ ಬಿ ಅದೇ ಹೇಳದು. ಮತ್ತ ಆಕಿ ಏನ್ ಮಾಡಿದಳು? ಆಕಿ ಬಿ ಸತ್ ಹೋದಳು. ಅಲ್ಲೇ ಗಂಡು ಹೋಳಿಗೆ ಬರ್ತಾರ, ಹೋಳಿಕಿಂದ ಬಂದಿಲ್ಲ ಮನೆ ಬಾಗಿಲಿಗೆ ನಿಂದಿರ್ತಾರ, ಮತ್ತ ತಕ್ಷಣ ಹೆಂಡತಿಗೆ ತಗೊಂಡ್ ಹೋಗ್ತಾರೆ. ಹೆಂಡತಿ ಬಿ ಸತ್ ಹೋದ್ರು. ಹಲ್ಲೆಲೂಯ. ಪ್ರಿಯರಾದ ದೇವರ ಮಕ್ಕಳೇ, ಪಶ್ಚಾತ್ತಾಪ ಪಟ್ಟಿಲ್ಲ ಅವರು. ದಾವೀದ ಪಶ್ಚಾತ್ತಾಪ ಪಟ್ಟನ. ದೇವರೇ, ನಾ ಪಾಪ ಮಾಡಿದ ದೇವರೇ. ಹಲ್ಲೆಲೂಯ. ಬಹಳ ಭಯಂಕರವಾಗಿರಂತ ನಾ ಪಾಪ ಮಾಡಿದ, ನಾನು ಕ್ಷಮಿಸು ಅಂತ ಹೇಳಿ ಪಶ್ಚಾತ್ತಾಪ ಪಡ್ಲತ್ತನ. ನೂತನ ಮನಸ್ಸು ಕೊಡು, ಪರಿಶುದ್ಧ ಆತ್ಮನ ನಾನು ಒಳಗಡೆ ಇಡು ದೇವರೇ, ತೆಗಿಬೇಡ ದೇವರೇ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯ. ಪ್ರಿಯರಾದ ದೇವರ ಮಕ್ಕಳೇ, ದಾವೀದ ಪಶ್ಚಾತ್ತಾಪ ಪಟ್ಟನು, ಭೂಮಿ ಮೇಲೆ ಬದುಕಿದನು. ಅನನೀಯ ಸಫೇರ ಇವ್ರು ಏನ್ ಮಾಡಿದ್ರು? ಪಶ್ಚಾತ್ತಾಪ ಪಟ್ಟಿಲ್ಲ, ಜಾಗದ ಮೇಲೆ ಸತ್ತು ಹೋದ್ರು. ಹಲ್ಲೆಲೂಯ. ಪೇತ್ರನ ಕೂಡ ಸುಳ್ಳಾಡ್ತಾನ. ಹಲ್ಲೆಲೂಯ. ಅನನೀಯ ಸಫೇರ ಇಬ್ಬರು ಗಂಡಂತೆ ಸುಳ್ಳಾಡ್ ಸತ್ತರು. ಪೇತ್ರ ಕೂಡ ಸುಳ್ಳಾಡ್ಯಾನ. ಎಷ್ಟು ಜನರಿಗೆ ಗೊಂದಲ? ಪೇತ್ರ ಸುಳ್ಳಾಡಿದ. ಪೇತ್ರ ಸುಳ್ಳಾಡ್ತಾನೆ. ಯೇಸು ಸ್ವಾಮಿ ಸರಿ ಆಡ್ತಾನಾಡನ್ನು. ಈ ಅನನೀಯ ಸಫೇರ ಇಬ್ಬರು ಸತ್ತೋದ್ರು. ಯಾಕೆ ಸತ್ತರು? ಸುಳ್ಳಾಡೇ ಸತ್ತರು. ಅದೇ ರೀತಿ ಪೇತ್ರ ಬಿ ಸುಳ್ಳಾಡ್ಯಾನ. ಪೇತ್ರ ಬಿ ಸುಳ್ಳಾಡ್ಯಾನ. ಪೇತ್ರ ಸತ್ತನ. ಹಲ್ಲೆಲೂಯ. ಅನನೀಯ ಸಫೇರ ಇಬ್ಬರು ಸುಳ್ಳಾಡ ಸತ್ತಾರ. ಆದ್ರ ಪೇತ್ರ ಬಿ ಸುಳ್ಳಾಡ. ದೇವರೇ ಯೇಸು ಸ್ವಾಮಿಗೆ ಹೊಡಿಲತ್ರ. ಅರೆ ಬಿ ಯೇಸು ಸ್ವಾಮಿ ಸರಿ ನೀವು ನೋಡಿದೇವ ಅಂತ ಹೇಳ್ತಾರ ನಿಮ್ ಜನ. ಯೇಸು ಸ್ವಾಮಿ ಸರಿ ನೀವು ತಿರುಗಾಡಿ ನೋಡಿದ ನಾನು. ಆ ಯೇಸು ಸರಿ ತಿರುಗಾಡಿನ ನೀವು ನೋಡಿದ ನಾವು ಅಂತ ಹೇಳಿದ್ರ. ಪೇತ್ರ ಅಂತಾನ, ಇಲ್ಲ ಇಲ್ಲ ನಾ ಓಡಾಡಿಲ್ಲ ಯೇಸು ಸರಿ, ನೀವ್ ಯಾರ ಬೇರೆ ನೋಡಿರ್ಬೇಕು. ಅವ ಯಾರು ನನಗ ಖೂನ ಇಲ್ಲ, ಯೇಸು ಯಾರು ನನಗ ಖೂನ ಇಲ್ಲ. ಹಲ್ಲೆಲೂಯ. ಪ್ರಿಯರಾದ ದೇವರ ಮಕ್ಕಳೇ, ಪೇತ್ರ ಬಿ ಸುಳ್ಳಾಡ್ದನ. ಆದ್ರ ಯೇಸು ಸ್ವಾಮಿ ಹುಡಿಲತ್ರ ಏನ್ ಮಾಡ್ತಾನಂತಂದ್ರ ಸುಳ್ಳಾಡಿ ಮತ್ತ ಅದೇ ರೀತಿಯಾಗಿ ಒಂದು ಪಕ್ಕದಲ್ಲಿ ಹೋಗಿ ರೂಮಿನ ಹೋಗಿ ಗಾಡಿಗೆ ತಲೆ ಹಚ್ಚಿ ಅಳ್ಳಕ್ ಸ್ಟಾರ್ಟ್ ಮಾಡ್ತಾನೆ. ಪಶ್ಚಾತ್ತಾಪ ಪಡ್ತಾನೆ. ನಾ ಸುಳ್ಳಾಡಿದ ಯೇಸು ಸ್ವಾಮಿ. ಅರೇ ನಾ ಸುಳ್ಳಾಡಿದ. ಹಲ್ಲೆಲೂಯ. ಯೇಸು ಸ್ವಾಮಿ ಎಷ್ಟೋ ಅದ್ಭುತಗಳನ್ನು ಕಣ್ಣಿಂದ ನೋಡೇನ. ಲಾಜರ್ ಎತ್ ಬಂದಿದ್ದು ನೋಡೇನ. ಹಲ್ಲೆಲೂಯ. ನೀರನ್ನು ದ್ರಾಕ್ಷರಸ ಆಗಿದ್ದು ನೋಡೇನ. ಅನೇಕ ಅದ್ಭುತ ಕಾರ್ಯಗಳು ಯೇಸು ಸ್ವಾಮಿ ಮಾಡಿದ ನೋಡೇನವ. ಸುಳ್ಳು ಯಾಕಾಡ್ದನು? ಹಲ್ಲೆಲೂಯ. ಅನನೀಯ ಸಫೇರ ಇಬ್ಬರು ಸುಳ್ಳಾಡಿನ ಕಡೆ ಸತ್ತಾರ. ಆದ್ರ ಪೇತ್ರ ಬಿ ಸುಳ್ಳಾಡಿ ಏನ್ ಮಾಡ್ತಾನ? ಪಶ್ಚಾತ್ತಾಪ ಪಡ್ಲತ್ತಾನ. ಹಲ್ಲೆಲೂಯ. ಪಶ್ಚಾತ್ತಾಪ ಪಟ್ಟಿನ ಕಡೆದು ಏನ್ ಮಾಡ್ತಾನ? ಅವ ಸತ್ತಿಲ್ಲ. ಸತ್ತನ್ರಿ ಪೇತ್ರ? ಹಲ್ಲೆಲೂಯ. ಸತ್ತಿಲ್ಲ. ಅನನೀಯ ಸಫೇರ ಸತ್ತಾರ ಸುಳ್ಳಾಡಿ. ಅದೇ ರೀತಿಯಾಗಿ ಒಂದು ಪೇತ್ರ ಏನ್ ಮಾಡ್ಯಾನ? ಸುಳ್ಳಾಡಿ ಸತ್ತಿಲ್ಲ, ಪಶ್ಚಾತ್ತಾಪ ಪಡ್ಲತ್ತಾನ. ದೇವರೇ, ನಾ ಪಾಪ ಮಾಡಿದಂಬಲೇ ಆಯ್ತು, ಯಾಕಂದ್ರೆ ನಿನ್ನ ಕಡೆದಾಗ ನಾ ಸುಳ್ಳಾಡಿದ. ಅನೇಕ ಅದ್ಭುತ ಕಾರ್ಯಗಳು ದೇವರು ಸಂಗಡ ಇದ್ದೇವ್ ನೋಡ್ಯಾನ. ಹಲ್ಲೆಲೂಯ. ಲಾಜರ್ಗೆ ಎಬ್ಬಿಸಿಂದ ನೋಡ್ಯಾನ. ಅನೇಕ ಎಷ್ಟೋ ದೇವಗಳು ಬಿಡಿಸಿಂದ ನೋಡ್ಯಾನ.
ಹಲ್ಲೆಲೂಯ. ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳು ಯೇಸು ಸ್ವಾಮಿ ಸಂಗಡ ಹೊಡೆದೊಡನೆ ಅದರ ಸುಳ್ಳಾಡ್ತಾನೆ, ಇವ ಯಾರು ನಾನು ಕೊನಿಲ್ಲ ಅಂತಂದ್ರ ಪ್ರಿಯರಾದ ದೇವ್ರ ಮಕ್ಕಳೇ, ಪಶ್ಚಾತ್ತಾಪ ಪಟ್ಟಿನ ಕರೆದವು ಏನ್ ಮಾಡ್ದ? ಪೇತ್ರ ಏನ್ ಮಾಡ್ಯಾನ? ಸತ್ತಿಲ್ಲ ಅಂತಂದ್ರ ಯಾಕೆ ಮಾತು ಹೇಳತ್ತಂತಂದ್ರ ನೀವು ಪಾಪ ಮಾಡಿರ್ಬೋದು, ಹಲ್ಲೆಲೂಯ, ಪಾಪ ಮಾಡಿರ್ಬೋದು, ಆದ್ರ ನೀವೇನ್ ಮಾಡ್ಬೇಕು? ಸುಳ್ಳಾಡಿರ್ಬೋದು, ವ್ಯಭಿಚಾರ ಮಾಡಿರ್ಬೋದು, ಅನೇಕ ಸಮಸ್ಯೆಗಳು ನೀವು ಮಾಡಿರ್ಬೋದು, ದೇವರು ವಿರೋಧವಾಗಿ ಪಾಪ ಮಾಡಿರ್ಬೋದು. ಆದ್ರ ನೀವೇನ್ ಮಾಡ್ಬೇಕಂದ್ರ ಒಂದೇ ಒಂದು ಆಪ್ಷನ್, ಅನನೀಯ ಸಫೇರ ಇಬ್ಬರು ಸತ್ತು ಹೋದ್ರು. ಯಾಕೆ ಸತ್ತು ಹೋದ್ರು ಅಂದ್ರ ಅವರು ಪಶ್ಚಾತ್ತಾಪ ಪಟ್ಟಿಲ್ಲ. ಸುಳ್ಳಾಡಿ ಅವ್ರು ಪಶ್ಚಾತ್ತಾಪ ಪಟ್ಟಿಲ್ಲ. ದೇವರೇನ ಸುಳ್ಳಾಡಿದ, ದೇವರೇ ನಮ್ಗೆ ಕ್ಷಮಿಸು, ಅವರು ಪಶ್ಚಾತ್ತಾಪ ಪಟ್ಟಿಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು? ಸತ್ತು ಹೋದ್ರು. ಆದ್ರ ಈ ಪೇತ್ರ ಏನ್ ಮಾಡ್ತಾನ? ಪೇತ್ರ ಸತ್ತಿಲ್ಲ ರೀ. ಪೇತ್ರ ಕೂಡ ಏನ್ ಮಾಡ್ಯಾನ? ಪಶ್ಚಾತ್ತಾಪ ಪಟ್ಟಿ ಭೂಮಿ ಮೇಲೂ ಬದುಕಿ ಎಷ್ಟೋ ಅದ್ಭುತ ಕಾರ್ಯಗಳು ಮಾಡ್ಯಾನ, ಮುಂದುವರ್ಷನ್. ಹಲ್ಲೆಲೂಯ. ಇನ್ನು ನೋಡ್ಬೇಕಾದ್ರ ಇನ್ನೊಬ್ಬ ಯಾರು ಸೌಲು ಕೂಡ ಏನ್ ಮಾಡ್ತಾನಂತಂದ್ರ ಅವ ಕೂಡ ದೇವ್ರ ವಿರೋಧಾಗಿ ಪಾಪ ಮಾಡ್ತಾನ, ಹಳೆ ಒಡಂಬಡಿಕೆ. ಹಲ್ಲೆಲೂಯ. ಅವ ಕೂಡ ಏನ್ ಮಾಡ್ತಾನ? ತಂದ್ರಾಗ ತಾನೇ ಅವಳು ಸತ್ತು ಹೋಯ್ತಾನ. ಹಲ್ಲೆಲೂಯ. ಪ್ರಿಯರಾದ ದೇವ್ರ ಮಕ್ಕಳೇ, ಅಂತ ಒಂದು ಸ್ವಭಾವ ನಮ್ಮಲ್ಲಿ ಇರಬಾರ್ದು. ಹಲ್ಲೆಲೂಯ. ಒಂದು ದಿನದಲ್ಲಿ ಎಷ್ಟು ದೇವ್ರ ವಿರುದ್ಧ ನಾವು ಪಾಪ ಮಾಡ್ತೇವೋ, ನಮ್ಮ ಕಣ್ಣುಗಳಿಂದ ಪಾಪ, ನಮ್ಮ ಬಾಯಿಗಳಿಂದ ಪಾಪ, ನಮ್ಮ ಶರೀರಗಳಿಂದ ಪಾಪ. ಹಲ್ಲೆಲೂಯ. ಇವೆಲ್ಲ ನಾವು ಮಾಡ್ಲತ್ತಂದ್ರ ದೇವ್ರದೊಂದು ಕೋಪ ನಮ್ಮ ಮೇಲೆ ಇರ್ತದ, ಅರ್ಥದಲ್ಲಿ ಸರ್. ಹಲ್ಲೆಲೂಯ. ರೋಮದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ರೋಮ 2ನೇ ಅಧ್ಯಾಯ 5ನೇ ವಚನ. ರೋಮ 2వ అధ్యాయము 5వ వాక్యం వచనం. 2:5. ದೇವರೂಪಕಾರ ನಿನ್ನನ್ನು ಪ್ರೇರೇಪಿಸುತ್ತದೆಂಬುದು ನಿನಗೆ ಗೊತ್ತಿಲ್ಲವೋ? ನೀನು ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದೆ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವು ಕೂಡಿಟ್ಟುಕೊಳ್ಳುತ್ತಿದ್ದಿ. ಹಲ್ಲೆಲೂಯ. ಹಲ್ಲೆಲೂಯ. ಪಶ್ಚಾತ್ತಾಪವಿಲ್ಲದ ಮನಸ್ಸು, ಪಶ್ಚಾತ್ತಾಪ ಪಡಲ್ರು, ಬಾಯಿಲಿಂದ ಒಪ್ಕೊಂಬಲ್ಲರು. ನಾವು ಪಾಪ ಮಾಡಿದ ದೇವ್ರ ಅಂತ ಹೇಳಿ ಬಾಯಿಲಿಂದ ಒಪ್ಕೊಂಬಲ್ರು. ಒಪ್ಕೊಂಬಲ್ಲರು ಏನಾಗುತ್ತದ? ದೇವರೊಂದು ಸಿಟ್ಟು ತನ್ನ ಮೇಲೆ ಇಟ್ಕೊಳ್ತಿದೀನಿ, ಕೂಡಿಟ್ಟುಕೊಳ್ತಿದೀನಿ, ಜಮಾ ಮಾಡ್ಕೊಳ್ತಿದೀನಿ. ನೀನು ದೇವರೊಂದು ಸಿಟ್ಟು ಯಾವಾಗ ಬರ್ತದೆ ನಿನ್ ಮೇಲೆ ಗೊತ್ತಿಲ್ಲ. ಸೊದೋಮ ಗೋಮರ ಯಾವ ರೀತಿಯಾಗಿ ಒಂದು ಬೆಂಕಿನಿಂದ ನಾಶವಾಗಿ ಹೋಯ್ತು, ನಿನ್ನ ಕುಟುಂಬದ ಮೇಲೆ ದೇವರ ಒಂದು ಕೋಪ ಯಾವ ರೀತಿಯಾಗಿ ಬರ್ತದೆ ಗೊತ್ತಿಲ್ಲ. ಆ ಕೋಪ ಬರುವುದಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ಬೇಕಂತಂದ್ರ ಪಶ್ಚಾತ್ತಾಪ ಪಡ್ಬೇಕು. ಹಲ್ಲೆಲೂಯ. ಪಶ್ಚಾತ್ತಾಪ ಪಟ್ಟಿ ಆ ಒಂದು ಪೇತ್ರನ ಹಾಗೆ ನೀವು ಏನ್ ಮಾಡ್ಬೇಕು? ಬದುಕಬೇಕು. ಅನನೀಯ ಸಫೇರಗಳ ಹಾಗೆ ನಾವು ಸಾಯಬಾರ್ದು. ಹಲ್ಲೆಲೂಯ. ಅದಕ್ಕೋಸ್ಕರ ದೇವ್ರು ಹೇಳ್ತಾರ, ಒಬ್ಬ ಮನುಷ್ಯನ ಸಾಯ್ಲಕ್ಕ ನನಗೆ ದೇವರಿಗೆ ಸತ್ತನಂತಂದ್ರ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ಅವ್ ಬದುಕ್ಬೇಕು, ತಿರುಗಿಕೊಂಡು ಬದುಕ್ಬೇಕವ, ತಿರುಗಿಕೊಂಡು ಬಾಳ್ಬೇಕವ, ಅವಾಗ ನಾನು ಸಂತೋಷವಾಯ್ತದ. ಹಲ್ಲೆಲೂಯ. ಮನಿ ವಜ್ಜಗಿನ ಸತ್ತು ಚಂದಿತ್ತು ಅಂತ ಹೇಳ್ತಾರೆ. ಹಲ್ಲೆಲೂಯ. ಆದ್ರ ದೇವ್ರ ಆ ರೀತಿ ಇರಲಿಲ್ಲ. ದೇವ್ರು ಏನ್ ಮಾಡ್ದಾರ? ನಾ ಹುಟ್ಟಿಸಿದ ನಿನಗ ಹೆಂಡತಿ ಬಿಟ್ಟು ಹೋಗ್ಯಾಳ, ಹಾ ಬಿಟ್ಟು ಹೋಗ್ಲಿ. ಗಂಡ ಬಿಟ್ಟು ಹೋಗ್ಯಾನ, ಹಾ ಬಿಟ್ಟು ಹೋಗ್ಲಿ. ಮಕ್ಕಳು ಬಿಟ್ಟು ಹೋಗ್ಯಾನ, ಹಾ ಬಿಟ್ಟು ಹೋಗ್ಲಿ. ಆದ್ರ ನಾ ನಿನಗ ಮರೆಯೋದಿಲ್ಲ. ಆದ್ರ ನಾ ನಿನ್ನನ್ನು ನಾ ಹೊತ್ತುಕೊಂಡಿದ್ದ, ನಾ ತಯಾರು ಮಾಡಿದ, ನಾ ಹುಟ್ಟಿಸಿದ ನಿನಗ ನಾನೇ ಹೋಗ್ತಾ ನಿನ್ನ ಸಮಸ್ಯೆ, ನಿನ್ನ ಕಷ್ಟಗಳು. ಹಲ್ಲೆಲೂಯ. ಹಲ್ಲೆಲೂಯ. ಪ್ರಿಯರಾದ ದೇವ್ರ ಮಕ್ಕಳೇ, ದೇವ್ರು ಇಲ್ಲಿವರೆಗೆ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತೇಳಿ ನಾನು ನಂಬಲತ್ತಿದ. ಹಲ್ಲೆಲೂಯ. ಯಾಕಂದ್ರ ನಾವು ಒಂದೇ ದಿನದಲ್ಲಿ ಎಷ್ಟೋ ಸುಳ್ಳು ಮಾತಾಡ್ತೇವೆ. ನಮ್ಮ ಬಾಯಿಲಿಂದ ಹೊರಡುವಂತ ಮಾತುಗಳು ಬಹಳ ಜಾಗ್ರತೆಯಿಂದ ಇರಬೇಕು. ಹಲ್ಲೆಲೂಯ. ಯಾಕೋಬನ ಬರೆದ ಪತ್ರಿಕೆ ದೇವರು ಅದೇ ಹೇಳ್ತಾರ, ಇದೇ ಒಂದು ಬಾಯಿಲಿಂದ ನೀವು ಬೈತೀರಿ, ಇದೇ ಒಂದು ಬಾಯಿಲಿಂದ ನೀವು ಸುಳ್ಳಾಡ್ತೀರಿ, ಇದೇ ಒಂದು ಬಾಯಿಲಿಂದ ಶಾಪ ಹಾಕ್ತೀರಿ, ಮತ್ ಇದೇ ಬಾಯಿಲಿಂದ ನೀವು ಚರ್ಚೆಗೆ ಬಂದು ಏನ್ ಮಾಡ್ತೀರಿ? ಪ್ರಾರ್ಥನೆ ಮಾಡ್ತೀರಿ. ಕರೆಕ್ಟ್ ಅದನ್ನೇ ಇಲ್ಲ ಏನ್? ಬೇರೆದ ಇನ್ನೊಂದು ಬಾಯಿ ಅದ ನಿಮ್ಗ? ಬೈಲಕ್ಕೊಂದು ಬಾಯಿ ಅದ, ಮತ್ ಪ್ರಾರ್ಥನೆ ಮಾಡ್ಲಕ್ಕೊಂದು ಬಾಯಿ ಅದನ? ಇಲ್ಲ. ಇದೇ ಬಾಯಿಲಿಂದ ಬೈಯೋದು, ಇದೇ ಬಾಯಿಲಿಂದ ಮತ್ತೆ ಶಾಪ ಕೊಡೋದು, ಮತ್ತೆ ಇದೇ ಬಾಯಿಲಿಂದ ನಾವು ಬಂದೇ ಪ್ರಾರ್ಥನೆ ಮಾಡೋದು, ದೇವರೇ ದೇವರೇ ಅಂತ ಹೇಳಿ. ಹಲ್ಲೆಲೂಯ. ಸಾಧ್ಯ ಅದನ್ನ ಇದು? ಎಸ್. ಹಲ್ಲೆಲೂಯ. ಸಾಧ್ಯ ಇರೋದು. ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕು? ನಾ ಪರಿಶುದ್ಧನಾಗಿರೋದ್ರಿಂದ ನೀವು ಕೂಡ ಪರಿಶುದ್ಧರಾಗಿರ್ಬೇಕು. ಯೇಸು ಸ್ವಾಮಿ ಹೇಳತ್ತಾರ ಮಾತು, ನಾ ಪರಿಶುದ್ಧನಾಗಿರುವಂತ ದೇವರಾಗಿದ್ದ ನೀವು ಕೂಡ ಪರಿಶುದ್ಧರಾಗಿರ್ಬೇಕು. ನಾ ಈ ಲೋಕಕ್ಕೆ ಬೆಳಕಾಗಿ ಬಂದಿದ, ಯೇಸು ಸ್ವಾಮಿ ಹೇಳಿರುವಂತ ಮಾತು, ನಾ ಈ ಲೋಕಕ್ಕೆ ಬೆಳಕಾಗಿ ಬಂದಿದ
ಮತ್ತೆ ನೀವೇನ್ ಮಾಡ್ಬೇಕಂದ್ರ ಮತ್ತೇನು ಬರೋದು ಸುವಾರ್ತೆ 5ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ಹೇಳ್ತಾರ, ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಿ. ಹಲ್ಲೆಲೂಯಾ. ನೀವೇ ಈ ಲೋಕಕ್ಕೆ ಬೆಳಕು. ನೀವೇ ಯಾರು ಈ ಲೋಕಕ್ಕೆ ಬೆಳಕು? ಈ ಲೋಕಕ್ಕೆ ಬೆಳಕು ಯಾರು? ಯೇಸು ಸ್ವಾಮಿನ ನೀವು? ಈ ಲೋಕಕ್ಕೆ ಬೆಳಕು ಯಾರು? ಯೇಸು ಸ್ವಾಮಿ ಭೂಮಿ ಮೇಲೆ ಇದ್ದ ಯೇಸು ಸ್ವಾಮಿನ ಹತ್ರ ಬೆಳಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ಭೂಮಿ ಮೇಲೆ ಇರುವಂತ ಸಮಯದಲ್ಲಿ ಲೋಕಕ್ಕೆ ಬೆಳಕು ಯೇಸು ಸ್ವಾಮಿನೇ ಇದ್ದರು. ಮತ್ತೆ ಇವಾಗ ಯಾರಿದ್ರಿ? ಇವಾಗ ಯಾರ ಲೋಕಕ್ಕೆ ಬೆಳಕು? ಹೇಳ್ರಿ ನಾವು ಅಂತ ಹೇಳಿ ಹೇಳ್ರಿ, ಹಿಂಗ ಹೇಳ್ರಿ, ನಾನೇ ಲೋಕಕ್ಕೆ ಬೆಳಕು. ಮಾತು ಬರಲ್ವಾ? ತೆಲುಗು ಹೇಳ್ರಿ ಸರ್ ಅವ್ರಿಗೆ. ನಾನೇ ಲೋಕಕ್ಕೆ ಬೆಳಕು. ನಾನೇ ಲೋಕಕ್ಕೆ ಬೆಳಕು. చెప్పండి చెప్పండి, నోరుతో చెప్పండి. హల్లెలూయా. నానే లోకక ಬೆಳಕು. నేను ఈ లోకಕ್ಕೆ వెలుగై ఉన్నాను కదా. హల్లెలూయా. ನಾನೇ ಲೋಕಕ್ಕೆ ಹೇಳ್ರಿ, ನೀವು ಹೇಳ್ತಾನೆ ನಾ ಮುಂದಕ್ಕೆ ಹೋಗಲ್ಲ. ಹಲ್ಲೆಲೂಯಾ. ನಾನೇ ಈ ಲೋಕಕ್ಕೆ ಬೆಳಕು. ಗಟ್ಟಿಗ, ನಾನೇ ಈ ಲೋಕಕ್ಕೆ ಬೆಳಕು. నేనే ఈ లోకానికి వెలుగై ఉన్నాను. ನಾನೇ ಈ ಲೋಕಕ್ಕೆ ಬೆಳಕು. ಇನ್ನ ಹೇಳ್ತೀನಿ, ನಾನೇ ಈ ಲೋಕಕ್ಕೆ ಬೆಳಕು. ನಾನೇ ಈ ಲೋಕಕ್ಕೆ ಬೆಳಕು. ಗಟ್ಟಿಗ, ನಾನೇ ಈ ಲೋಕಕ್ಕೆ ಬೆಳಕು. ನಾನೇ ಈ ಲೋಕಕ್ಕೆ ಬೆಳಕು. ಒಂದ್ ಮೂಗರ್ ಹೇಳ್ತಾರ ನೋಡ್ರಿ, 1 2 3 ಇವ್ರು ಮೂಗರ್ ಹೇಳ್ತಾರ ನೋಡ್ರಿ. ಅದ್ರ ಬಗ್ಗೆ ಯಾರು ಬಿ ಬಾಯಿನೇ ತೆರಳು ಹೊಂಟಾರ ಸರ್. ಹಾಲೆಲೂಯಾ. ನಾನೇ ಈ ಲೋಕಕ್ಕೆ ಬೆಳಕು. ಬೆಳಕು. ನಾನೇ ಈ ಲೋಕಕ್ಕೆ ಬೆಳಕು. ನಾನೇ ಈ ಲೋಕಕ್ಕೆ ಬೆಳಕು. ಹಾಲೆಲೂಯಾ. ಹಾಲೆಲೂಯಾ. ಹಲ್ಲೆಲೂಯಾ. ಇದೇ ಒಂದು ವಾಕ್ಯ ಮೊನ್ನೊಬ್ರು ಪಾಸ್ಟರ್ ಸತ್ತಾರ, ಪ್ರವೀಣ್ ಪಗಡಲ ಅಂತ ಹೇಳಿ. ಎಷ್ಟು ಜನ ಗೊತ್ತದ? ಕೈ ಮೇಲೆ ಹರಿಸಿ, ಪ್ರವೀಣ್ ಪಗಡಲ. ಅವ್ರಿಗೆ ವಾಕ್ಯ ಚೇಂಜ್ ಮಾಡಿದ ಯಾವ್ದು ಮಾತು ಕೊನದ? ಇದೇ ಮಾತು. ಅವ್ರಿಗೆ ಕ್ರಿಶ್ಚಿಯನ್ ಅಲ್ಲ, ಅವರು ತಂದೆ ಮುಸ್ಲಿಂ. ಅವ್ರ ತಂದೆ ಮುಸ್ಲಿಂ, ತಾಯಿ ಕ್ರಿಶ್ಚಿಯನ್. ಹಲ್ಲೆಲೂಯಾ. ಬಟ್ ಅವ್ರ ಕುಟುಂಬದಿಂದ ಹೊರಗಡೆ ಹೆಂಗ್ ಬಂದ್ರು? ಇದೇ ಒಂದು ಮಾತು, ನಿಮ್ಗೆ ಆಡಿಸಿಮಂತ ಮಾತೆ. ಹಲ್ಲೆಲೂಯಾ. ಬೈಬಲ್ ನಲ್ಲಿ ವಾಕ್ಯ ಓದ್ತಾ 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 ಹೋಗಿ ಬಂದಿನಾಗ ಅದೇ ವಾಕ್ಯ ಅವ್ರಿಗೆ ಹಿಡ್ಕೊಂಡಿತ್ತು. ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಿ, ನಾವು ಈ ಲೋಕಕ್ಕೆ ಬೆಳಕಂದ್ರ ಮತ್ ನನ್ನ ಮುಂದೆ ಯಾರು ಇರ್ತಾರ? ಹಲ್ಲೆಲೂಯಾ. ನಾ ಮುಂದೆ ಬೆಳಕಾಗಿ ನಿಂತಂದ್ರ ನನ್ನ ಮುಂದೆ ಕತ್ತಲಿಂದಲಾಗ ಚಾನ್ಸ್ ಇಲ್ಲ. ಹಲ್ಲೆಲೂಯಾ. ಎಲ್ಲ ಮಾಟ ಮಂತ್ರ ಶಕ್ತಿಗಳು, ಎಲ್ಲ ಭಾನುಮತ ಶಕ್ತಿಗಳು, ಎಲ್ಲ ಅಂಧಕಾರ ಶಕ್ತಿಗಳು ಬೆಳಕಿನ ಮುಂದೆ ನಿಲ್ಲಕ್ಕೆ ಸಾಧ್ಯವಿಲ್ಲ. ಎಲ್ಲ ಅಡ್ಡು ಬಿದ್ದಿರ್ತಾವ. ಹಲ್ಲೆಲೂಯಾ. ಸೇವಕರು ಪ್ರಾರ್ಥನೆ ಮಾಡ್ತಾರ, ದೇವಗಳು ಯಾಕೆ ಬಿಡ್ತಾವ? ದೇವಗಳು ಅವ್ರ ಒಳಗಡೆ ಇರುವಂತ ದೇವರು, ಬೆಳಕಾಗಿರುವಂತ ದೇವರು ಮುಂದೆ ಕತ್ತಲಿಂದಲಾಗ ಚಾನ್ಸ್ ಇರಲ್ಲ. ಹಲ್ಲೆಲೂಯಾ. ಸೇವಕರು ಬೆಳಕಾಗಿ ಮುಂದೆ ನಿಂತರ ಕತ್ತಲ್ ಮುಂದೆ ಬಂದ್ರ ಬೆಳಕಿನ ಮುಂದೆ ಕತ್ತಲಿಂದಲ ಸಾಧ್ಯನಾ? ಬೆಳಕಿನ ಮುಂದೆ ಕತ್ತಲಿಂದಲ ಸಾಧ್ಯನಾ? ಮನೆ ಕರೆಂಟ್ ಹೋಯ್ತಂದ್ರ, ಕರೆಂಟ್ ಬಂತಂದ್ರ ಮತ್ ಕತ್ತಲ್ ಇರ್ತದ, ಬೆಳಕಿರ್ತದ? ಹೇಳ್ರಿ. ಹಲ್ಲೆಲೂಯಾ. ಕರೆಂಟ್ ಕತ್ತಲಿದ್ದಾಗ ಕರೆಂಟ್ ಬಂತಂದ್ರ ಮತ್ ಕತ್ತಲ್ ಇರ್ತದ, ಮತ್ ಬೆಳಕಿರ್ತದ? ಹಲ್ಲೆಲೂಯಾ. ಅದೇ ರೀತಿಯಾಗಿ ಪ್ರಿಯರಾದ ದೇವರ ಮಕ್ಕಳೇ, ಇವತ್ತಿನ ದೇವಗಳು ಬೀಳತ್ತಾವ, ಪಾಸ್ಟರ್ ದೇವಗಳು ಬೆಳೆಸ್ಲತ್ತಾರ ಅಂತ ಹೇಳ್ತಾರೆ ಇವತ್ತಿನ. ಹಲ್ಲೆಲೂಯಾ. 100% ದೇವರ ಸೇವಕರು ದೇವಗಳು ಬೆಳೆಸ್ತಾರ. ಯಾಕೆ ಬೆಳೆಸ್ತಾರ? ಅವ್ರ ಒಳಗಡೆ ಇರುವಂತ ಬೆಳಕಾಗಿರುವಂತ ದೇವರ ಅವ್ರ ಒಳಗಡೆ ಹರ. ಮಾಟ ಮಂತ್ರ ಶಕ್ತಿಗಳು, ಎಲ್ಲ ದೇವಗಳು ಭೂತಗಳು ಎಲ್ಲ ಏನ್ ಮಾಡ್ತಾವ? ಅವ್ರ ಒಳಗಡೆ ಇದ್ದು ಅಂದ್ರ ಬೆಳಕ್ ಬಂದ್ ನಿಂತಂದ್ರ ಕತ್ತಲು ನಿಂದಿರ್ಲಕ್ ಚಾನ್ಸ್ ಇರೋದು, ಓಡಿ ಹೋಗ್ತದ ಕತ್ತಲು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ಒಂದು ಬೆಳಕು ನೀವು ಆಗಿದ್ದೀರಿ. ನೀವು ಬೆಳಕಾಗಿ ಲೋಕದಲ್ಲಿ ನಿಂತುಕೊಂಡಿರಂದ್ರ ಕತ್ತಲು ನಿನ್ನ ಮೊದಲ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಕತ್ತಲು ಏನಾಯ್ತದ? ಓಡಿ ಹೋಗ್ತದೆ ನಿನ್ನ ನೋಡಿ. ಹಲ್ಲೆಲೂಯಾ. ಪ್ರಿಯರಾದ ದೇವರ ಮಕ್ಕಳೇ, ಪ್ರವೀಣ್ ಪಗಡಲ್ ಅವರಿಗೆ ವಾಕ್ಯ ಚೇಂಜ್ ಮಾಡಿದಂತ ಇದೇ ಒಂದು ಮಾತು ಇವತ್ತಿನ ದೇವರು ಹಾಕೊಂಡು ಈ ಒಂದು ಜಾಗದಾಗ ನಮಗೆ ಹೇಳ್ಸ್ಲತ್ತಾರ. ಹಲ್ಲೆಲೂಯಾ. ಅದು ಯಾರಿಗೋಸ್ಕರ ವಾಕ್ಯದ ನನಗಂತೂ ಗೊತ್ತಿಲ್ಲ. ನೀವು ಲೋಕಕ್ಕೆ ಬೆಳಕಾಗಿದ್ದೀರ, ಬೆಳಕಾಗಿ ಜೀವಿಸಬೇಕು. ಹಲ್ಲೆಲೂಯಾ. ಸರಿ, ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ನಾನು ಮುಗಿಸ್ತೇನೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಪ್ರಿಯರಾದ ದೇವ್ರ ಮಕ್ಕಳೇ, ಬಹಳ ಶ್ರದ್ಧೆಯಿಂದ ದೇವ್ರ ವಾಕ್ಯಗಳನ್ನು ಕೇಳಿರಿ. ಪರಿಶುದ್ಧಾತ್ಮ ದೇವರು ನಿಮ್ಮೊಟ್ಟಿಗೆ ಮಾತನಾಡಿದಾರೆ ಅಂತ ಹೇಳಿ ನಾನು ನಂಬಲತ್ತಿದ. ಇಷ್ಟು ವಾಕ್ಯಗಳು ಕೇಳಿರಿ. ಆದ್ರ ನಾ ನಿಮಗ ಹುಟ್ಟಿಸಿದ ನಾನೇ ನಿಮಗ ಕಷ್ಟಗಳು ಹೊರಡ್ತಾನೆ ಅಂತಂದ್ರೆ ಅವ್ರಿಗೆ ಖುಷಿ ಆಗೋಯ್ತು.
ತಂದೆ ತಾಯಿ ಖುಷಿ ಆಗೋಯ್ತದ ಮಗ ಸತ್ತರು, ಅಲ್ಲಿ ಗಂಡ ಹೆಂಡತಿ ಖುಷಿ ಆಗೋಯ್ತದ.